संस्करण के उद्घाटन समारोह में शामिल हो रहे हैं। In the world, with the fast empowerment and possibility, these are miniatures of indigenous technologies which are being presented to the Honorable Prime Minister, sir. जिसमें 4G RAN Union Minister of Communications, democracy, demography, digital first, प्रधानमंत्री जी के नेतृत्व में दूरसंचार क्षेत्र का लोकतांत्रिकरण किया गया है। 1 GB of data in 2014 used to cost 287 rupees. Today that 1 GB of data costs only 9 rupees 11 cents. India today has become the digital flag bearer of the world. Our mobile data costs have fallen in the last 11 years by 98%. There was a time when a single minute of voice was a luxury. Access was an aspiration. But today India is home to 20% of the world's mobile population, 1.2 billion subscribers. We have grown from 60 million internet broadband users in 2014 under Prime Minister's vision to 944 million broadband subscribers. इंडिया मोबाइल कांग्रेस 2025 के नवे संस्करण के उद्घाटन समारोह में शामिल हो रहे हैं। in the world, with the fast empowerment and possibility, these are miniatures of indigenous technologies which are being presented to the Honorable Prime Minister, sir. जिसमें 4G RAN उपकरण A6 और 5G एंटीना है स्वदेशी तकनीकी उत्कृष्टता के प्रति। बहुत Union Minister of Communications and the Minister for the Development of North Eastern Region. ಚತುರ್ಥಾಂಕದಲ್ಲಿ ಅಲ್ಲೇನಾಗುತ್ತಪ್ಪ ಅಂದ್ರೆ ನೋಡಿ x ಪ್ಲಸ್ ಚಿಹ್ನೆಯನ್ನು ಹೊಂದಿರ್ತದೆ ಧನಾತ್ಮಕ ಸಂಖ್ಯೆಗಳಿಂದ ಬಿಂದುವಿಗೆ ಇರುವಂತಹ ದೂರವನ್ನ ನಾವೇನಂತ ಹೊಡೆದು ಯಾವ್ದು ಈಗ ಇಬ್ಬರಿಗೆ ಅವಕಾಶ ಇದೆ ಒಂದು ಗ್ರಾಫ್ ಅನ್ನ ತೆಗೆದುಕೊಳ್ಳಿ ಬಿಂದುಗಳನ್ನ ಗುರುತಿಸ್ತಾ ಸೇರಿಸ್ತಾ ಹೋಗಿ ಡಿ ಅನ್ನ ಸೇರಿಸಿ ಅದೇ ತರ ಎಫ್ ಜಿ ಅನ್ನ ಗುರುತಿಸಿ ಅದೇ ತರ ಎಲ್ 5,8 ಅನ್ನ ಗುರುತಿಸಿ ಕೆ ಎಲ್ ಅನ್ನ ರಚನೆ ಮಾಡಿ ಅಲ್ಲಿದೆ ಬಿಂದುಗಳನ್ನ ನೋಡಿ ಅದೇನ ಸೇರಿಸಿ ಈಗ ನಿಮಗೆ ಒಂದು ಹೆಸರು ಸಂಗೀತ ಅಂತ ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾವು ರಜಾಗುಟ್ಟಲ್ಲಿ ಆಟ ಆಡೋಕ್ಕೆ ಬೀಗರ ಊಟಕ್ಕೆ ಆ ಥರ ಓದ್ತಿದ್ವಿ. ಈಗ ನಾವು ಬಂದು ಇಲ್ಲಿ ಕ್ಲಾಸ್ ಕೇಳಿ ಟಿ ವಿ ನೋಡಿ ಸ್ಕೋರ್ ಮಾಡೋಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರಿ ಆಗ್ತಿದೆ. ನಾವು ಇದನ್ನ ತುಂಬ ಕಲಿತಾ ಇದ್ದೇವೆ. ನಾವು ಬೆಳಗ್ಗೆ 10 ಗಂಟೆಗೆ ಬಂದು 1:30 ತನಕ ಇಲ್ಲಿ ಪಾಠ ಕೇಳಿ ದಿನ 2 ಕ್ಲಾಸ್ ಇರುತ್ತೆ. ದಿನ ಕ್ಲಾಸ್ ಕೇಳಿ ನಮಗೆ ತುಂಬ ಹೆಲ್ಪ್ ಆಗಿದೆ. ಮತ್ತು ಇಂಗ್ಲೀಷು ಗಣಿತ ಎಲ್ಲ ಸಬ್ಜೆಕ್ಟ್ ಆಗ್ತಿದ್ದಾರೆ, ಎಲ್ಲ ಆಲ್ ಸಬ್ಜೆಕ್ಟು ನಾವು ಪಾಠ ಚೆನ್ನಾಗಿ ಕೇಳಿ ಮುಂದೆ ಸ್ಕೋರ್ ಚೆನ್ನಾಗಿ ಮಾಡ್ತೀವಿ. ಇದನ್ನು ರೂಲ್ಸ್ ಜಾರಿಗೆ ತಂದಿದ್ದಕ್ಕೆ ಶಿಕ್ಷಣ ಇಲಾಖೆಯವರಿಗೆ ಧನ್ಯವಾದ. ನಮ್ಮೂರು ಅಲ್ಕುಂದಿ ಅಲ್ಕುಂದಿಯಲ್ಲಿ ಲೈಬ್ರರಿ ಶಾಲೆಯಲ್ಲಿ 10ನೇ ತರಗತಿಯವರಿಗೆ ಹೆಲ್ಪ್ ಆಗೋದ್ರಿಂದ ಕಂಪ್ಯೂಟ್ರಲ್ಲಿ ಹಾಕಿಸಿ ಸ್ಕೋರ್ ಮಾಡೋಕ್ಕೆ ಜಾಸ್ತಿಯನ್ನು ಕೊಡ್ತಾ ಇದ್ದಾರೆ ಸರ್. ಇದು ಜ್ಞಾಪಕ ಶಕ್ತಿ ಜಾಸ್ತಿ ಉಳಿಬೇಕಂತೇಳಿ ಹೇಳ್ತಿದ್ದಾರೆ ಸರ್. ಬಂದು ದಿವಸ ಕೇಳಿ ಅಲ್ಲಿ ಮನೆಯಲ್ಲಿ ನೋಡ್ಕೊಂಡು ಸ್ವಲ್ಪ ಬರೆಯೋದು ಆ ಥರ ಮಾಡ್ತಿದ್ವಿ ಸರ್. ಇಲ್ಲಿ ಕೇಳಿದಲ್ಲಿ ನೋಟ್ಸ್ನಲ್ಲಿ ಬರೆದು ಕರೆಕ್ಟ ಇಲ್ಲ ಅಂತೇಳಿ ಮತ್ತೆ ಇನ್ನೊಂದು ಫೋನಲ್ಲಿ ನೋಡಿ ಮಾಡ್ತೀವಿ ಸರ್. ಸ್ಕೂಲಲ್ಲಿ ಓದೋದು ಬೇರೆ, ಇಲ್ಲಿ ಓದೋದು ಬೇರೆ, ತುಂಬ ನಮಗೆ ಹೆಲ್ಪ್ ಆಗ್ತಿದೆ ಸರ್. ಎಲ್ಲ ಬುಕ್ಗಳು ಚೆನ್ನಾಗಿದ್ದಾವೆ, ನಮಗೆ ಓದೋಕ್ಕೂ ತುಂಬ ಈಸಿ ಆಯಿತು ಸರ್. 10th ಸ್ಕೋರ್ ಮಾಡೋಕ್ಕೂ ತುಂಬ ಜಾಸ್ತಿ ಆಗ್ತದೆ ಸರ್. ನಮಗೆ ಏನೇನು ಅರ್ಥ ಹಂಗೆ ಹೇಳ್ತಾರೆ, ಇನ್ನೂ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ನಾವು ನೋಡ್ಕೋಬೋದು. ಹಾಗೆ ಬೇಷ್ ಐತೆ ಸರ್, ಜಗ್ಗಿ ಉಪಯೋಗ. ಯೂಸ್ ಆಗೋಂಥ ಭಾಳ ವೀಡಿಯೋಸ್ ಇದ್ದಾವೆ. 10th ಮಕ್ಕಳಿಗೆ ಈ ಸರಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಉತ್ತೀರ್ಣ ಆಗೋದು ಸ್ವಲ್ಪ ಈ ತರಬೇತಿಗಳಿಂದ ಭಾಳ ಹೆಲ್ಪ್ಫುಲ್ ಆಗಿದೆ ಮಕ್ಕಳಿಗೆಲ್ಲ. ಇಂತಹ ಹಲವಾರು ತರಬೇತಿಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರು ಜೀವನದಲ್ಲಿ ಬಹಳ ವೃದ್ಧಿಸ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ಈ ಮೂಲಕ. ಇಂತಹ ತರಬೇತಿಗಳು ನಮ್ಮ ಗ್ರಂಥಾಲಯಗಳಲ್ಲಿ ಮಾಡೋ ಸಲುವಾಗಿ ನಮಗೆ ತುಂಬ ಖುಷಿ ಇದೆ ಸರ್. ಅವರಿಗೆ ಸೈನ್ಸ್, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಈ 3 ಸಬ್ಜೆಕ್ಟ್ಸ್ದು ಸ್ಮಾರ್ಟ್ ಕ್ಲಾಸಸ್ ನಿಶುಲ್ಕ ಸಿಗ್ತದೆ. ಇದರಲ್ಲಿ 2 ಬೆನಿಫಿಟ್ ಇರ್ತದೆ. ದಸರಾ ಹಾಲಿಡೇಸಲ್ಲಿ ಕ್ಲಾಸಸ್ ಇರಲ್ಲ, ಸೊ ಅವರಿಗೆ ಸ್ವಲ್ಪ ಫಲಿತಾಂಶ ಇಂಪ್ರೂವ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ.
ಟ್ಯೂಷನ್ ಗ್ರಾಮೀಣ ಪ್ರದೇಶದಲ್ಲಿ ಟ್ಯೂಷನ್ ಅದೆಲ್ಲ ಸೌಲಭ್ಯಗಳು ಇರಲ್ಲ. ಎಕ್ಸಿಸ್ಟಿಂಗ್ ನಮ್ಮ ಗ್ರಾಮ ಪಂಚಾಯತಿ ಲೈಬ್ರರೀಸಲ್ಲಿ ಬಂದು ಈ ಸ್ಮಾರ್ಟ್ ಕ್ಲಾಸಸ್ ಏನೇನು ಇದೆ, ಯೂಟ್ಯೂಬಲ್ಲಿ ಇರ್ತಕ್ಕಂಥ ಸೈನ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ, ಇಂಗ್ಲೀಷ್ ಆಗಲಿ, ಒಳ್ಳೆ ವಿದ್ಯಾಭ್ಯಾಸದ್ದು ನಮಗೆ ಕೋಚಿಂಗ್ ಸಿಗ್ತದೆ ಫ್ರೀಯಲ್ಲಿ. ಅದೆಲ್ಲ ವಿಡಿಯೋಸ್, ಎನಿಮೇಷನ್ಸ್ ನಾವು ತೋರಿಸ್ತಾ ಇದ್ದೀವಿ. ಇದರಲ್ಲಿ ಮಕ್ಕಳಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಆ್ಯಂಡ್ ನಮ್ಮ ಉದ್ದೇಶ ಏನಿದೆ ಅಂದರೆ ಇದು ದಸರಾ ಶಿಬಿರಕ್ಕೆ ಮಾತ್ರ ಅಂತ ಅಲ್ಲ, ಇದಾದ ನಂತರ ಕೂಡ ನಾವು ಒಂದು ಸ್ಮಾರ್ಟ್ ಈವ್ನಿಂಗ್ ಕ್ಲಾಸಸ್ ಅಂತ ಹೇಳಿ ಇದು 100% ಕಂಟಿನ್ಯೂ ಮಾಡ್ತೀವಿ.